ತಾರೀಕಿಂದ ಅನಿರ್ದಿಷ್ಟ ಹೋರಾಟ ತಗೊಂಡಿದ್ವಿ. ZPCO ಮಧ್ಯೆ ಆಗ್ಬಿಟ್ಟು ನಾವು ನೋಡ್ತೀವಿ, ವಿಚಾರ ಮಾಡ್ತೀವಿ ಅಂತ ಹೇಳಿದ್ಮೇಲೆ ವಾಪಸ್ ತಗೊಂಡಿದ್ವಿ. ಅದೇ ರೀತಿ ಅವರು ಏನು ಹೇಳ್ದನಿದ್ದಾಗ ನಾವು ಮುಂದೆ 26 ಇವತ್ತು 27 2 ದಿನ ಆಯ್ತು ಕಂಟಿನ್ಯೂ ಮಾಡ್ತಾ ಇದ್ವಿ. ಸರ್ಕಾರ ಇವತ್ತು ಮಧ್ಯೆ ಪ್ರವೇಶ ಮಾಡಲೇಬೇಕು. ನಮ್ಮೇನು ಇಡೀ ನಮ್ಮ ಜಿಲ್ಲೆಯಲ್ಲ ಉಸ್ತುವಾರಿ ಸಚಿವರು ಅಂತಾರೆ, ಕಾರ್ಮಿಕ ಸಚಿವರು ಇರುವಂಥ ಊರಿದು. ಇಲ್ಲೇ ಕೂಡ ಇವತ್ತು ಪರಿಹಾರ ಮಾಡಬೇಕು ಸಮಸ್ಯೆನ. ಅದ್ರ ಬದಲಾಗಿ ಅವರು ಬಂದು ಯಾವುದೇ ರೀತಿಯ ನಮಗೆ ಏನು ವಿಚಾರ ಹೇಳ್ತಾ ಇಲ್ಲ. ಸೊ ಹಂಗಾಗಿ ಅವ್ರು ಬರತನ ಈ ಹೋರಾಟ ಮುಂದುವರಿತೈತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಭುವನ ಬಳ್ಳಾರಿ ಜಿಲ್ಲಾಧ್ಯಕ್ಷ. ಕರ್ತೇವರು ಮಾರ್ಚ್ 17ರಿಂದ ಅನಿರ್ದಿಷ್ಟ ಹೋರಾಟ ಅಂತ ಕೈ ತಗೊಂಡಿದ್ವಿ. ನಮ್ಮ CO ಸರ್ ರಜಾ ಇದ್ದಾರೆ ಅಂತೇಳಿ ನಮ್ಮನ್ನು ಹೊಳ್ಳಿ ಮನೆಗೆ ಕಳಿಸಿದ್ರು. ನಮ್ಮ CO ಸರ್ ಒಪ್ಕೋಬೋದಂತೇಳಿ ನಾವು ವಾಪಸ್ ತಗೊಂಡು ಸುಮ್ಮನೆ ಇದ್ವಿ. ಅವರು ಬಂದಿಂದ ನಮ್ಮ ಮುಖಂಡರು ನಾವೆಲ್ಲ ಸೇರಿಂದ ನಮ್ಮ ಕುಟುಂಬಕ್ಕೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ DHO ಸರ್, DC ಮೇಡಮ್ ಮತ್ತು CO ಸರ್ ಎಲ್ಲರೂ ಕೂಡ್ಕೊಂಡು ಮೀಟಿಂಗ್ ಮಾಡಿ ಆಶಾ ಕಾರ್ಯಕರ್ತೆಯರನ್ನ ನಾವು ಮ್ಯಾಲಿಂತ್ರ ಯಾವ ಥರ ನೋಟಿಸ್ ಬಂದೈತಿ ನಾವು ಅದೇ ಥರ ಮಾಡ್ತೀವಿ ಅಂತ ನಮ್ಮ ಜಿಲ್ಲೆದೊಳಗೆ ಕೈ ಎತ್ತಿದ್ದಾರೆ ಸರ್ ಅಧಿಕಾರಿಗಳು. ನಾವು ಈ ಉಲ್ಲೇಖನ ನಾವು ಏನು ಮಾಡೋಕ್ಕಾಗಿಲ್ಲ, ಮ್ಯಾಲೆ ಸರ್ಕಾರದಿಂದ ಹೆಂಗೆ ಬಂದೈತೆ ನಾವು ಅದನ್ನು ಮಾಡೋದಕ್ಕಾದ್ರಲಿಂದ ನಾವು ಹಿಂಸರಕ್ಕೆ ಆಗಲ್ಲ ಅಂತಾರ. ಇಡೀ ನಮ್ಮ ಕರ್ನಾಟಕದ ಜಿಲ್ಲೆ ಒಳಗನ ಎಲ್ಲ ಜಿಲ್ಲೆದೊಳಗೆ ಬಗೆಹರಿದ್ರು ನಮ್ಮ ಧಾರವಾಡ ಜಿಲ್ಲೆ ಒಳಗೆ ಬಗೆಹರಿವಲ್ದು. ಇದು ಒಂದು ನಮಗೆ ಮನಸ್ಸಿಗೆ ಭಾಳ ಬೇಜಾರಾಗಿದೆ. ಯಾಕಪ್ಪ ಅಂತಂದ್ರೆ ನಮ್ಮ ಆಶಾ ಕಾರ್ಯಕರ್ತರು ಯಾರೂ ಇದ್ದಾರಲ್ಲ, ಎಲ್ಲರೂ ಇದೇ ದುಡಿಮೆ ನಂಬ್ಕೊಂಡ್ಬಂದಾರೆ. 17 ವರ್ಷ ಆತ ನಾವು ಆಶಾ ಕಾರ್ಯಕರ್ತರು ಕೆಲಸ ಮಾಡಕ್ಕಂತ ಈ ಕೆಲಸ ಮಾಡಕ್ಕಂತಿಂದ ಎಷ್ಟೋ ಆಶಾ ಕಾರ್ಯಕರ್ತರು ಮರಣ ಹೊಂದಿದಾರ, ಅವ್ರ ಗಂಡುಗಳು ಮರಣ ಹೊಂದಿದಾರ, ಒಂದು ವಿಧವೆಯರು ಅದಾರ, ವಿಚ್ಛೇದನರು ಅದಾರ, ಅವ್ರ ಮಕ್ಕಳು ಎಜುಕೇಶನ್, ಕುಟುಂಬಿಕ ಸಮಸ್ಯೆ, ಆರ್ಥಿಕ ಪರಿಸ್ಥಿತಿ ಎಲ್ಲ ಆಶಾ ಕಾರ್ಯಕರ್ತರು ಒಂದು ಆಶಾ ಕೆಲಸದ ಒಂದು ಉದ್ಯೋಗದ ಮೇಲೆ ಒಂದು ಹೊರೆ ಹೊತ್ಕೊಂಡು ನಿಂತಿದ್ದಾರ. ಇದಕ್ಕೆ ನಾವು ನಮ್ಮ ಈ ಜಿಲ್ಲೆ ಉಸ್ತುವಾರಿ ಸಚಿವರು ಬಂದು ನಮಗೆ ಭೇಟಿ ಆಗೋ ಮಟ್ಟನೂ ಅವ್ರ ಮೇಲೂ ನಿಂತಿದ್ದು. ಅವ್ರು ಬಂದು